ಓಂ ನಮೋ ಭಗವತೆ ವಾಚಸ್ಪತೆ. ಅದೃಶ್ಯತ್ವಾಧಿಕರಣ ಈಗ ಸಮಾಪ್ತ ಆಗಿದೆ. ಅದರ ಸೂತ್ರದ ಅರ್ಥಗಳನ್ನು ಈಗ ಕೊನೆಗೊಮ್ಮೆ ನೋಡೋಣ. ಹಾಗೆ ಶಾಂಕರ ಭಾಷ್ಯ, ರಾಮಾನುಜ ಭಾಷ್ಯದಲ್ಲಿ ಈ ಅಧಿಕರಣದಲ್ಲಿ ಏನು ಅರ್ಥಗಳನ್ನು ಹೇಳಿದ್ದಾರೆ ಅಂತ ಅನ್ನೋದನ್ನು ನೋಡೋಣ. ಅದೃಶ್ಯತ್ವಾದಿ ಗುಣಕೋ ಧರ್ಮೋಕ್ತೇ ಅಂತ ಮೊದಲ ಸೂತ್ರ. ಅದೃಶ್ಯತ್ವಂ ಆದಿ ಅಲ್ಲ ಆದಿ ಈಶಾಂತೆ ಅದೃಶ್ಯತ್ವಾದಯಃ. ಅದೃಶ್ಯತ್ವಾದಯಃ ಗುಣಾಃ ಯಶಸಃ ಅದೃಶ್ಯತ್ವಾದಿ ಗುಣಕಃ ಅಂತ ಹೀಗೆ ಅದನ್ನು ಬಹುರೀಹಿ ಸಮಾಸ ಮಾಡಬೇಕು. ಬಹುರೀಹಿ ಅಲ್ಲಿದೆ ಅನ್ನುವುದರ ಸೂಚನೆಗಾಗಿ ಕ ಪ್ರತ್ಯಯ ಅಲ್ಲಿದೆ. ಈ ವಿಷ್ಣುವೇ ಅದೃಶ್ಯತ್ವಾದಿ ಗುಣವುಳ್ಳವನು. ವಿಷ್ಣು ಅಂತ ಪಕ್ಷ ಮಾಡ್ಕೋಬೇಕು. ಅವನೇ ಅದೃಶ್ಯತ್ವಾದಿ ಗುಣವುಳ್ಳವನು. ವಿಷ್ಣು ಅಥವಾ ಬ್ರಹ್ಮ ಅವನೇ ಪಕ್ಷ, ಅದೃಶ್ಯತ್ವಾದಿ ಗುಣಕಃ ಅಂತ ಸಾಧ್ಯ. ಧರ್ಮೋಕ್ತೇಹೆ ಅಂತ ಪಂಚಮಿ ವಿಭಕ್ತಿಯಲ್ಲಿದೆ, ಅದು ಅಲ್ಲಿ ಹೇತು. ಕೆಲವು ಕಡೆಯಲ್ಲಿ ಆದರೂ ಮುದ್ರಿತ ಪುಸ್ತಕಗಳಲ್ಲಿ ಧರ್ಮೋಕ್ತಃ ಅಂತಿದ್ರೆ ಅದು ಕೇವಲ ಮುದ್ರಣ ದೋಷ ಅಷ್ಟೇ, ಪಾಠಾಂತರೇನ ಅಲ್ಲ ಅದು. ಹೀಗೆ ಒಂದು ಅನುಮಾನ ಪ್ರಯೋಗ ಅಲ್ಲಿ ಸೂಚಿತ ಆಗಿದೆ. ಈ ಅಧಿಕರಣದಲ್ಲಿ ಭಗವಂತನಲ್ಲಿ ಅದೃಶ್ಯತ್ವ ಮೊದಲಾದ ಗುಣಗಳನ್ನು ಸಮನ್ವಯಿಸಿ ತೋರಿಸ್ತಾ ಇದ್ದಾರೆ. ಇದು ಅಭಾವಾತ್ಮಕ ಲಿಂಗ. ಹಿಂದೆ ಅನೇಕ ಬಾರಿ ಭಾವಾತ್ಮಕ ಲಿಂಗಗಳನ್ನು ಸಮನ್ವಯಿಸಿ ತೋರಿಸಿದ್ರು. ಈಗ ಅಭಾವಾತ್ಮಕ ಲಿಂಗವನ್ನು, ಅದೃಶ್ಯತ್ವ ಅನ್ನೋದು ದೃಶ್ಯತ್ವದ ಅಭಾವ, ಹೀಗೆ ಅಭಾವಾತ್ಮಕವಾದಂತಹ ಲಿಂಗವನ್ನು ಇಲ್ಲಿ ಸಮನ್ವಯಿಸಿ ತೋರಿಸ್ತಾ ಇದ್ದಾರೆ. ಅದೃಶ್ಯತ್ವಾದಯ ಗುಣಾಃ ಯಶಸಃ ಅದು ಬಹುರೀಹಿ. ಶೇಷಾದಿ ವಿಭಾಷಾ ಅನ್ನೋ ಸೂತ್ರದಿಂದ ಕ ಪ್ರತ್ಯಯ ಬಂದಿರೋದನ್ನು ತೋರಿಸಿದ್ದಾರೆ. ಎತ್ತದ ಅದೃಶ್ಯಂ ಅಗ್ರಾಹ್ಯಂ ಅನ್ನುವಂಥ ಈ ಮುಂಡಕೋಪನಿಷತ್ತಿನ ಭಾಗ, ಅಲ್ಲಿ ಏನೋ ಅದೃಶ್ಯತ್ವಾದಿ ಗುಣಗಳನ್ನು ಪ್ರತಿಪಾದನೆ ಮಾಡಿದ್ದಾರೆ. ಅದು ಬ್ರಹ್ಮನೇ. ನಾನೀಗ ಹೇಳಿದ್ನಲ್ಲ, ವಿಷ್ಣು ಅಂತ ಪಕ್ಷ, ಅದೃಶ್ಯತ್ವಾದಿ ಗುಣಕಃ ಅಂತ ಸಾಧ್ಯ, ಹೀಗೂ ಮಾಡ್ಕೋಬಹುದು. ಅಥವಾ ಅದೃಶ್ಯತ್ವಾದಿ ಗುಣಕಃ ಅನ್ನೋದನ್ನೇ ಪಕ್ಷವನ್ನಾಗಿ ಮಾಡಿಕೊಂಡು ಬ್ರಹ್ಮ ಅಂತ ಸಾಧ್ಯ, ಬ್ರಹ್ಮ ಅಥವಾ ವಿಷ್ಣು ಅಂತ ಎರಡನ್ನೂ ಸಾಧನೆ ಮಾಡಿದರೂ ಅರ್ಥ ಒಂದೇ ಆಗ್ತದೆ, ವ್ಯತ್ಯಾಸ ಏನಾಗೋದಿಲ್ಲ. ಹೀಗೆ ಅದೃಶ್ಯತ್ವಾದಿ ಗುಣವುಳ್ಳವನು ವಿಷ್ಣು ಅಥವಾ ವಿಷ್ಣುವೇ ಅದೃಶ್ಯತ್ವಾದಿ ಗುಣವುಳ್ಳವನು, ಹೀಗೆ ಎರಡು ಥರನೂ ಕೂಡ ಅದನ್ನು ನಾವು ಮಾಡಬಹುದು. ನತು ಚಿತ್ ಅಚಿತ್ ಪ್ರಕೃತಿ ವಿರಿಂಚ ರುದ್ರಾಹ. ಚಿತ್ ಪ್ರಕೃತಿಯಾಗಲಿ ಅಚಿತ್ ಪ್ರಕೃತಿಯಾಗಲಿ ವಿರಿಂಚ ರುದ್ರಾದಿಗಳಾಗಲಿ ಯಾರೂ ಕೂಡ ಇಲ್ಲಿ ಅದೃಶ್ಯತ್ವಾದಿ ಗುಣವುಳ್ಳವರಲ್ಲ. ಯಾಕೆ ಅಂದರೆ ಧರ್ಮೋಕ್ತೇಹೆ ಅಥ ಪರಾಯಯ ತದಕ್ಷರಮಧಿಗಮ್ಯತೆ. ಯಾವ ವಿದ್ಯೆಯಿಂದ ಈ ಪರಮಾತ್ಮನ ಜ್ಞಾನ ಆಗ್ತದೋ ಅದೇ ಪರಾವಿದ್ಯಾ ಅಂತ ಹೀಗೆ ಪ್ರತಿಪಾದನೆ ಮಾಡಿದ್ದಾರೆ. ಹೀಗೆ ಪರವಿದ್ಯಾ ವಿಷಯತ್ವವನ್ನು ಅವನಲ್ಲಿ ಸಮನ್ವಯಿಸಿ ತೋರಿಸಿದ್ದಾರೆ. ಆದ್ದರಿಂದ ಅವನೇ ಇಲ್ಲಿ ಪರಬ್ರಹ್ಮ ಅಂತ ಅದರ ತಾತ್ಪರ್ಯ. ಮುಂದೆ ವಿಶೇಷಣ ಭೇದ ವ್ಯಪದೇಶಾಭ್ಯಾಂಶ ನೇತರವು ಅಂತ ಎರಡನೇ ಸೂತ್ರ. ಒಟ್ಟು 3 ಸೂತ್ರಗಳಿವೆ. ಈ ವಿಶೇಷಣ ಮತ್ತು ವಿಶೇಷಣ ವ್ಯಪದೇಶ ಮತ್ತು ಭೇದ ವ್ಯಪದೇಶ, ವಿಶೇಷಣವನ್ನು ಕೊಟ್ಟಿರುವುದರಿಂದ ಹಾಗೆ ಭೇದವನ್ನು ಕೊಟ್ಟಿರುವುದರಿಂದ ಅಂತ 2 ಸಂಗತಿಗಳಿವೆ. ವಿಶೇಷಣ ಅಂದರೆ ಯಾವುದು? ಯಹ ಸರ್ವಜ್ಞ ಸಸರ್ವವಿತ ಮೊದಲಾಗಿ ಸರ್ವಜ್ಞತ್ವ ಮೊದಲಾದ ವಿಶೇಷಣಗಳನ್ನು ಕೊಟ್ಟಿದ್ದಾರೆ. ಮತ್ತು ಭೇದವನ್ನು ಕೂಡ ಅಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಭೇದವನ್ನು ಪ್ರತಿಪಾದನೆ ಮಾಡಿರುವುದೆಲ್ಲಿ ಅಂದರೆ ತಸ್ಮಾದೇತತ್ ಬ್ರಹ್ಮ, ಈ ಪರಮಾತ್ಮನಿಂದ ಚತುರ್ಮುಖ ಬ್ರಹ್ಮ ಹುಟ್ಟುತ್ತಾನೆ, ಹೀಗೆಲ್ಲ ಬಂದಿದೆ. ಹಾಗೆ ಅನ್ಯಮೀಶಂ, ನೀವು ತಿಳಿದಿರುವ ಈಶನಿಗಿಂತ ಭಿನ್ನನಾದ ಮತ್ತೊಬ್ಬ ಈಶ ಅಂತ ಹೀಗೆಲ್ಲ ಬಂದಿದೆ. ಬ್ರಹ್ಮರುದ್ರನ್ ಇವರಿಬ್ಬರನ್ನೂ ಕೂಡ ಅಕ್ಷರ ಶಬ್ದವಾಚ್ಯವಾದ ತತ್ವಕ್ಕಿಂತ ಭಿನ್ನ ಎಂಬುದಾಗಿ ವ್ಯಪದೇಶಾತ್, ಈ ಭೇದದ ವ್ಯಪದೇಶ ಇರುವುದರಿಂದ, ವ್ಯಪದೇಶ ಅಂದರೆ ಹೇಳಿಕೆ, ವರ್ಣನೆ. ಆದ್ದರಿಂದ ಇತರವು ಅಂದರೆ ಬ್ರಹ್ಮರುದ್ರರಾಗಲಿ ಜಡ ಪ್ರಕೃತಿಯಾಗಲಿ ನ ಅದೃಶ್ಯತ್ವಾದಿ ಗುಣವುಳ್ಳವರಲ್ಲ. ಇಲ್ಲಿ ಇತರವು ಅಂತ ಪಕ್ಷ, ನ ಅಂತ ಸಾಧ್ಯ. ಅದಕ್ಕೆ ಹೇತು ಏನು? ವಿಶೇಷಣ ಭೇದ ವ್ಯಪದೇಶಾಭ್ಯಾಮ್ ಅಂತ ಅದರ ಹೇತು.
ಇಲ್ಲಿ ನ ಇತರವು ಎಂಬ ಶಬ್ದದಿಂದ ಯಾರ್ಯಾರನ್ನು ಇಟ್ಕೊಳ್ಬೇಕು ಅನ್ನೋದನ್ನ ತೋರಿಸ್ತಾರೆ. ಬ್ರಹ್ಮರುದ್ರರಿಬ್ಬರು ಚೇತನರಾದ್ರಿಂದ ಅವರನ್ನ ಒಂದೇ ಗುಂಪಿನಲ್ಲಿ ಪರಿಗಣನೆ ಮಾಡೋಣ. ಹೀಗೆ ಒಂದು ಚೇತನರ ಗುಂಪು, ಮತ್ತೊಂದು ಜಡ ಪ್ರಕೃತಿಯ ಗುಂಪು, ಹೀಗೆ ಎರಡು ಗುಂಪುಗಳಾಗ್ತವೆ. ಮತ್ತೆ ಅಲ್ಲಿ ಒಂದ್ ಕಡೆ ಬಂದಿತ್ತು, ಪ್ರಕೃತಿ ಎಂಬ ಶಬ್ದದಿಂದ ಚೇತನ ಪ್ರಕೃತಿಯನ್ನು ಕೂಡ ಇಟ್ಕೊಳ್ಬೇಕು ಅಂತ ಒಂದ್ ಕಡೆ ಯಾವುದೋ ಒಂದು ಟಿಪ್ಪಣಿಯಲ್ಲಿ ಅದು ಬಂದಿತ್ತು. ವಸ್ತುತಃ ಲಕ್ಷ್ಮೀದೇವಿಯು ಕೂಡ ಚೇತನಳೆ, ಆದರೆ ಅವಳನ್ನ ಬ್ರಹ್ಮರುದ್ರದಲ್ಲಿ ಸೇರಿಸಲಿಲ್ಲ. ಬ್ರಹ್ಮರುದ್ರರಿಬ್ಬರು ಚೇತನರು, ಸಂಸಾರಿ ಚೇತನರು, ಆದ್ರಿಂದ ಅವರಿಬ್ಬರನ್ನು ಒಟ್ಟಿಗೆ ಇಟ್ಕೊಂಡಿದ್ದಾರೆ ಅಂತ ತಿಳ್ಕೋಬೇಕು. ಜಡ ಪ್ರಕೃತಿ ಮತ್ತು ಚೇತನ ಪ್ರಕೃತಿ ಎರಡು ಕೂಡ ಪ್ರಕೃತಿಗಳಾದ್ರಿಂದ ಅದನ್ನ ಒಟ್ಟಿಗೆ ಹೇಳಿದ್ದಾರೆ ಅಂತ ತಿಳ್ಕೊಳ್ಬಹುದು. ಹೀಗೆ ಚೇತನರ ಒಂದು ಗುಂಪು, ಸಂಸಾರಿ ಚೇತನರ ಒಂದು ಗುಂಪು, ಪ್ರಕೃತಿಯ ಮತ್ತೊಂದು ಗುಂಪು, ಹೀಗೆ ಎರಡು ಗುಂಪುಗಳು ಅಂತ ತಿಳ್ಕೋಬಹುದು. ಇವರಿಬ್ಬರು ಕೂಡ ನ ಅದೃಶ್ಯತ್ವಾದಿ ಗುಣವುಳ್ಳವರಲ್ಲ. ಅದನ್ನೇ ಕೆಳಗೆ ಅನುಮಾನ ರೂಪದಲ್ಲಿ ತೋರಿಸಿದ್ದಾರೆ. ಇತರವು ನ ಅದೃಶ್ಯತ್ವಾದಿ ಗುಣಕವು ಅಂತ ಸಾಧ್ಯ. ಯಾಕೆಂದ್ರೆ ಯಹ ಸರ್ವಜ್ಞ ಇತಿ ಸಾರ್ವಜ್ಞ ವಿಶೇಷಣ, ಸಾರ್ವಜ್ಞ ಎಂಬ ಗುಣವನ್ನು ವಿಶೇಷಣವಾಗಿ ಹೇಳಿದ್ದಾರೆ. ಮತ್ತೆ ಪರತಃ ಪರತ್ವ ವಿಶೇಷಣ ಅಚ್ಚ, ಇದು ಇನ್ನೊಂದು ವಿಶೇಷಣ. ಇದನ್ನು ನಾವು ಭಾಷ್ಯ ದೀಪಿಕಾ ಇತ್ಯಾದಿ ಕಡೆ ನೋಡಿದ್ದೇವೆ. ವಿಶೇಷಣ ಅಂದರೆ ಬೇರೆ ಬೇರೆ ಥರದ ವಿಶೇಷಣಗಳನ್ನು ತಿಳ್ಕೋಬಹುದು. ಪರತಃ ಪರ ಎಂಬುದಾಗಿ ಅಕ್ಷರಾತ್ ಪರತಃ ಪರ ಅಂತ ವಿಶೇಷಣ ಕೊಟ್ಟಿರೋದ್ರಿಂದ ಜಡ ಪ್ರಕೃತಿಯು ಕೂಡ ಅಲ್ಲ. ಮತ್ತೆ ತಸ್ಮಾದೀತ ಪರಂ ಬ್ರಹ್ಮ ಅನ್ಯಮೀಶಂ ಇತಿ ಚ ವಿರಿಂಚ ರುದ್ರಯೋಹ, ಈ ಎರಡು ಮಾತುಗಳ ಮೂಲಕ ವಿರಿಂಚ ಮತ್ತು ರುದ್ರರಿಬ್ಬರನ್ನು ಭಿನ್ನರು ಅಂತ, ಅವರಿಬ್ಬರಿಗಿಂತ ಈ ಅದೃಶ್ಯತ್ವಾದಿ ಗುಣವುಳ್ಳ ಬ್ರಹ್ಮ ಭಿನ್ನ ಅಂತ ಹೀಗೆ ಬಂದಿದೆ. ಒಟ್ಟಾರೆ ಆ ಮಾತುಗಳನ್ನು ನೋಡಿದರೆ ಅವರೆಲ್ಲರೂ ಪರಸ್ಪರ ಭಿನ್ನರು ಅಂತ ಗೊತ್ತಾಗ್ತದೆ. ವಿರಿಂಚ ರುದ್ರಯೋಹೋ ಅದೃಶ್ಯತ್ವಾದಿ ಗುಣಕಾಕ್ಷರಾತ್ ಭೇದ ವ್ಯಪದೇಶಾಚ. ಆ ಪುಸ್ತಕದಲ್ಲಿ ಅದೃಶ್ಯತ್ವಾದಿ ಗುಣಕಾಕ್ಷರಾತ್ ಅಂತ ಎಂಬಲ್ಲಿ ಅದೃಶ್ಯತ್ವಾದಿ ಆದ್ಮೇಲೆ ಒಂದು ಸ್ಪೇಸ್ ಬಂದಿದೆ, ಅದು ಬೇಡ. ಅದೃಶ್ಯತ್ವಾದಿ ಗುಣಕಾಕ್ಷರಾತ್ ಅಂತ ಒಂದೇ ಸಮಸ್ತ ಪದ. ಅದು ಅದೃಶ್ಯತ್ವಾದಿ ಗುಣವುಳ್ಳಂಥ ಅಕ್ಷರ ಶಬ್ದವಾಚ್ಯವಾದಂಥ ಅದೃಶ್ಯತ್ವಾದಿ ಗುಣವುಳ್ಳಂಥ ಈ ಅಕ್ಷರ ಶಬ್ದವಾಚ್ಯವಾದ ಪರಬ್ರಹ್ಮ ಅದಕ್ಕಿಂತ ಭಿನ್ನ ಎಂಬುದಾಗಿ ಬಂದಿದೆ. ಆದ್ರಿಂದ ಅಲ್ಲಿ ನಡುವಿರುವಂತಹ ಸ್ಪೇಸ್ ಅನ್ನ ತೆಗೆದು ಹಾಕಬೇಕು. ಭೇದ ವ್ಯಪದೇಶಾಚ ನ ವಿರಿಂಚ ರುದ್ರವು, ವಿರಿಂಚ ಮತ್ತು ರುದ್ರರಿಬ್ಬರು ಕೂಡ ಇಲ್ಲಿ ಅದೃಶ್ಯತ್ವಾದಿ ಗುಣವುಳ್ಳವರಲ್ಲ ಎಂಬುದಾಗಿ ಈ ಥರ ಆ ಹೇತು ಮತ್ತು ಸಾಧ್ಯಗಳ ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕು. ಮುಂದೆ ರೂಪೋಪನ್ಯಾಸಾಚ ಅಂತ ಕೊನೆಯ ಸೂತ್ರ. ರೂಪ ಅಂದ್ರೆ ರುಗ್ಮವರ್ಣಂ ಎಂಬುದಾಗಿ ಅಪ್ರಾಕೃತವಾದ ಪೀತ ವರ್ಣವನ್ನ, ಬಂಗಾರದ ವರ್ಣವನ್ನ ಅಕ್ಷರಣಿಗೆ ವರ್ಣನೆ ಮಾಡಿರುವುದರಿಂದ ಇಲ್ಲಿ ಮತ್ತೆ ಶುದ್ಧವಾದಂತಹ ವರ್ಣವನ್ನ ವರ್ಣನೆ ಮಾಡಿದ್ದಾರೆ. ಮತ್ತೊಂದು ವೇದವಾಕ್ಯ ಇದೆ ಅಲ್ಲಿ. ಆದ್ರಿಂದ ಕೂಡ ಅದೃಶ್ಯತ್ವ ಇತ್ಯಾದಿ ಗುಣವುಳ್ಳವನು. ಮತ್ತೆ ಇಲ್ಲಿ ಹಾಗೆ ತಿಳ್ಕೋಬೇಕು, ಅದೃಶ್ಯತ್ವಾದಿ ಗುಣಕಃ ಅಂತ ಪಕ್ಷ, ಬ್ರಹ್ಮ ಇವ ಅಂತ ಸಾಧ್ಯ. ರುಕ್ಮವರ್ಣ ಉಪನ್ಯಾಸಾಚ್ಚ ಅಂತ ಹೇತು. ಆ ಅನುಮಾನ ಪ್ರಯೋಗ ಮಾಡುವಾಗ ಚ ಅನ್ನೋದೇನು ಬೇಕಾಗಿಲ್ಲ, ಅದು ಸೂತ್ರ ಹೇಳುವಾಗ ಅವರು ಹೇಳಿದಾರಷ್ಟೆ. ಅನುಮಾನ ಪ್ರಯೋಗ ಮಾಡುವಾಗ ಅದು ಬೇಕಾಗಿಲ್ಲ. ಅದೃಶ್ಯತ್ವಾದಿ ಗುಣಕಃ ಅಂತ ಪಕ್ಷ ಮಾಡಿ ಬ್ರಹ್ಮೈವ ಅಂತ ಸಾಧನೆ ಮಾಡಬಹುದು, ಅಥವಾ ಬ್ರಹ್ಮೈವ ಅದೃಶ್ಯತ್ವಾದಿ ಗುಣಕಃ ಅಂತನೂ ಮಾಡಬಹುದು. ಹಾಗೆ ಮಾಡೋದು ಹೆಚ್ಚು ಯೋಗ್ಯ. ಯಾಕೆಂದ್ರೆ ಅದೃಶ್ಯತ್ವಾದಿ ಗುಣಕೋ ಧರ್ಮೋಕ್ತೆ ಅಂತ ಮೊದಲನೇ ಸೂತ್ರ ಇದೆಯಲ್ಲ, ಅಲ್ಲಿ ಪಕ್ಷವನ್ನ ಪ್ರತಿಯೊಂದು ಸರಿನೂ ಸೂಚನೆ ಮಾಡಬೇಕಾಗಿಲ್ಲ. ಪಕ್ಷ ಯಾವುದು ಅಂತ ಸಾಮಾನ್ಯವಾಗಿ ಗೊತ್ತಿರ್ತದೆ. ಅದೃಶ್ಯತ್ವಾದಿ ಗುಣಗಳು ಉಳ್ಳವನು ಅಂತ ಸಾಧ್ಯ, ಧರ್ಮೋಕ್ತೆ ಅಂತ ಹೇತು. ಇದನ್ನೆಲ್ಲ ಸರಿಯಾಗಿ ಗಮನಿಸಿ. ಒಂದು ಅನುಮಾನ ಇರಬೇಕಾದ್ರೆ ಪಕ್ಷ, ಹೇತು, ಉದಾಹರಣ, ಉಪನಯ, ನಿಗಮನ ಇವೆಲ್ಲವೂ ಕೂಡ ಇರಬೇಕಾಗಿಲ್ಲ. ಅದು ತಾರ್ಕಿಕರ ಆ ಥರ ಹೋಗ್ತಾರೆ, ನಾವು ಹಾಗೆ ಒಪ್ಪೋದಿಲ್ಲ. ನೋಡಿ, ಇಲ್ಲಿ ಸಾಧ್ಯ ಮತ್ತು ಹೇತುಗಳ ನಿರ್ದೇಶ ಮಾತ್ರ ಇದೆ, ಪಕ್ಷ ನಿರ್ದೇಶವೂ ಕೂಡ ಇಲ್ಲ, ದೃಷ್ಟಾಂತವೂ ಇಲ್ಲ, ಏನೂ ಇಲ್ಲ. ಮತ್ತೆ ವಿಶೇಷಣ ಭೇದ ವ್ಯಪದೇಶಾಭ್ಯಾಂಶ ನೇತರವು ಅನ್ನುವಲ್ಲಿ ಇತರವು, ಈ
ಬ್ರಹ್ಮರುದ್ರರು ಮತ್ತೆ ಇಬ್ಬರು ಪ್ರಕೃತಿಗಳು ಅದೃಶ್ಯತ್ವಾದಿ ಗುಣವುಳ್ಳವರಲ್ಲ ಅಂತ ಸಾಧ್ಯ. ಯಾಕೆಂದ್ರೆ ವಿಶೇಷಣ ಭೇದ ವ್ಯಪದೇಶಾಭ್ಯಾಮ್ ಅಂತ ಹೇತು ಪ್ರಯೋಗ ಮಾಡಿದ್ದಾರೆ. ವಿಶೇಷಣ ಭೇದ ವ್ಯಪದೇಶಾಭ್ಯಾಮ್ ಅಂತ ಹೇತು ಪ್ರಯೋಗ ಮಾಡಿದಾಗ ಆ ಹೇತು ಅದು ಎಲ್ಲಿದೆ? ವ್ಯಪದೇಶ ಅಂದ್ರೆ ವರ್ಣನೆ ಅಂತ ಅರ್ಥ. ಅದು ಶಾಸ್ತ್ರದಲ್ಲಿದೆ. ಹೇತು ಶಾಸ್ತ್ರದಲ್ಲಿ ಬಂತು, ಅಥವಾ ಶಾಸ್ತ್ರವನ್ನು ಪ್ರವಚನ ಮಾಡುವ ವಕ್ತೃವಿನ ಮನಸ್ಸಿನಲ್ಲಿ, ಅವನ ಮುಖದಲ್ಲಿ ಬಂತು. ಆದರೆ ಸಾಧ್ಯ ಇರೋದು ಬೇರೆ ಕಡೆ. ಹೇತು ಮತ್ತು ಸಾಧ್ಯಗಳೆರಡೂ ಕೂಡ ವ್ಯಧಿಕರಣ ಆಗ್ತದೆ ಅಂತ ತಾರ್ಕಿಕರ ಆಲೋಚನೆ ಏನಿದೆ, ಅದು ಯಾವುದು ಕೂಡ ಬೇಕಾಗಿಲ್ಲ. ಹೇತು ಎಲ್ಲಿರಬೇಕೋ ಅಲ್ಲಿರಬೇಕು. ಅವು ಹೇತು ಮತ್ತು ಸಾಧ್ಯಗಳಿಗೆ ವ್ಯಾಪ್ತಿ ಇದ್ರೆ ಸಾಕು. ಇದನ್ನೆಲ್ಲ ವೇದವ್ಯಾಸರು ಕೂಡ ಸೂಚನೆ ಮಾಡಿರ್ತಾರೆ ತಮ್ಮ ಸೂತ್ರದಲ್ಲಿ. ಅದರ ಪ್ರಕಾರನೇ ನಾವಿದನ್ನೆಲ್ಲ ನೋಡಬೇಕು. ರೂಪೋಪನ್ಯಾಸಾಚ ಅನ್ನೋದು ಕೂಡ ಅದೇ ಥರ. ಬರೀ ಹೇತುವನ್ನು ಮಾತ್ರ ಹೇಳಿದ್ದಾರೆ, ಸಾಧ್ಯ ಇತ್ಯಾದಿಗಳು ಯಾವುದನ್ನು ಹೇಳಲೇ ಇಲ್ಲ. ಅದನ್ನ ಪ್ರಮಾಣ ಲಕ್ಷಣ, ಪ್ರಮಾಣ ಪದ್ಧತಿ ಮೊದಲಾದ ಕಡೆ ಪಕ್ಷ ಏನು ಅಂತ, ಸಾಧ್ಯ ಏನು ಅಂತ ಹೆಚ್ಚು ಸ್ಪಷ್ಟವಾಗಿ ಗೊತ್ತಿದ್ದೇ ಇರ್ತದೆ. ಅಲ್ಲಿ ಅದೃಶ್ಯತ್ವಾದಿ ಗುಣಕಃ ಅಂತ ಒಂದ್ಸರಿ ಸಾಧನೆ ಮಾಡಿದ್ರು. ಆ ಸಾಧ್ಯವನ್ನ ನಾವು ಎಲ್ಲ ಕಡೆನೂ ಕೂಡ ತಿಳ್ಕೊಳ್ಬಹುದು. ಅದರಿಂದ ಸಾಧ್ಯವನ್ನು ಮತ್ತೆ ಹೇಳಬೇಕಾಗಿಲ್ಲ. ಹೇತುವನ್ನು ಮಾತ್ರ ಹೇಳಿದ್ರೆ ಸಾಕು ಅಂತ ಹಿಂದೆ ಏನು ಬಂದಿದೆ ಅದಕ್ಕೆ ಇಲ್ಲಿ ಉದಾಹರಣೆಗಳನ್ನು ನಾವು ನೋಡಬಹುದು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.